ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವನು ವ್ಲಾಗ್ಸ್. ಬನ್ನಿ, ಇವತ್ತು ಮಾಡುವ ರೆಸಿಪಿ ಎಂದರೆ ಚಿಕನ್ ಫ್ರೈ. ಈ ಚಿಕನ್ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ ಐತೆ. ಈ ಚಿಕನನ್ನು 2 ಸಲ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈ ಚಿಕನ್ ಫ್ರೈ ಮಾಡೋದಕ್ಕೆ ಮೊದಲು ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ, 1.5 ಗಡ್ಡೆ ಅಷ್ಟು ತಗೊಂಡಿದ್ದೀನಿ. ಮತ್ತು ಚಿಕ್ಕದೊಂದು ಟೊಮೊಟೊ, 2 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇವಾಗ ಇದು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಈರುಳ್ಳಿಯನ್ನು ಉದ್ದುದ್ಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊವನ್ನು ಉದ್ದುದ್ಗೆ ಕಟ್ ಮಾಡ್ಕೊಂಡಿದ್ದೀವಿ. ಪುದೀನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀರಿ. ಈಗ ಸ್ಟವನ್ನು ಹಚ್ಚಿ ಒಂದು ಪಾತ್ರೆ ಇಡಿ. 1/2 kg ಚಿಕನ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಇವಾಗ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕೋಣ. ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಲೋ ಫ್ಲೇಮ್ಗೆ, ಈರುಳ್ಳಿಯನ್ನು ಸ್ವಲ್ಪ ಲೋ ಫ್ಲೇಮಾಗೆ ಒಂದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಸಾಕು. ಇವಾಗ ಟೊಮೊಟೊ ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕೋಣ. ಈಗ ಇದನ್ನು 1 ನಿಮಿಷದ ಕಾಲ ಲೋ ಫ್ಲೇಮಲ್ಲಿ ಟೊಮೊಟೊ ಸಾಫ್ಟ್ ಆಗಲಿ. ನಂತರ ಪುದೀನ ಹಾಕೋಣ. ನೋಡಿ, ಸಾಕು ಇಷ್ಟು ಬೆಂದಿರೋದು. ಇವಾಗ ಚಿಕನ್ ಹಾಕೋಣ. ಇವಾಗ ಸ್ಟವ್ ಹೈ ಫ್ಲೇಮ್ ಮಾಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡೋಣ. ಇವಾಗ ಸ್ಟವನ್ನು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸೋಣ. ಇದು ಎಣ್ಣೆದಾಗೆ ಚೆನ್ನಾಗಿ ಬೆಂದರೆ, ಇದು ಆಯಿಲಾಗಿ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಹಂಗೆ ಸ್ವಲ್ಪ ಹೊತ್ತು ಬೇಯಲಿ. 5 ಮಿನಿಟ್ಸ್ ಬೇಯ ತನಕ ಇಡೋಣ. ಈಗ ಸ್ವಲ್ಪ ಒಂದು 1/4 ಇಂಚಿನಷ್ಟು ಶುಂಠಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಈ ಟೇಬಲ್ ಸ್ಪೂನ್ ತುಂಬ ಕೊಬ್ಬರಿ, ಮತ್ತು ಇದೇ ಟೇಬಲ್ ಸ್ಪೂನ್ ತುಂಬ ಧನಿಯಾ ಪೌಡರ್, ಸ್ವಲ್ಪ ಅಂದರೆ 1 ಚಿಟಿಕೆಯಷ್ಟು ಅರಿಶಿನ, 3 ಲವಂಗ, ನಂತರ ಸ್ವಲ್ಪ ಚಕ್ಕೆ, ಇವನ್ನೆಲ್ಲ ಹಾಕ್ಕೊಂಡು ರುಬ್ಬಬೇಕು. ನಂತರ ರುಬ್ಬಿದಾದಮೇಲೆ ಈ ಚಿಕನ್ ಮಸಾಲ ಹಾಕೋಣ. ಒಂದು ಚಿಕ್ಕದು ಮಿಕ್ಸರ್ ಜಾರ್ ತಗೊಂಡು ಇವಾಗ ಅದೆಲ್ಲ ಅದಕ್ಕೆ ಹಾಕ್ಕೊಂಡು ರುಬ್ಬೋಣ. ಖಾರದ ಪುಡಿ ಹಾಕೋದು ಬೇಡ, ಯಾಕಂದರೆ ಈ ಚಿಕನ್ ಮಸಾಲ ಪೌಡ್ರಾಗೆ ಇರ್ತದೆ. ಮತ್ತು ಸಾಲದೇ ಇದ್ರೆ ಬೇಕು ಅಂದರೆ ಹಾಕ್ಕೊಳ್ಳಿ. ಇವಾಗ ಇದೆಲ್ಲ ಒಂದ್ಸಲಿ ರುಬ್ಕೊಂಡು ಬರೋಣ. ಸ್ವಲ್ಪ ನೀರನ್ನು ಹಾಕಿ
ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು. ನೋಡಿ ಚಿಕನ್ನು ಈ ಥರ ಸ್ವಲ್ಪ ಬೆಂದಿರಬೇಕು, ಅರ್ಧ ಬೆಂದರೆ ಸಾಕು. ಇವಾಗ ಈ ಮಸಾಲೆ ಹಾಕಿ ಮತ್ತೆ ಇನ್ನರ್ಧ ಬೇಯಿಸೋಣ. ಇವಾಗ ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಇವಾಗ ಚಿಕನ್ ಪೌಡರ್ ಹಾಕೋಣ. ಅರ್ಧ ಕೆಜಿಗೆ 10 ರೂಪೀಸ್ ಪಾಕೆಟ್ ಒಂದು ಹಾಕ್ರಿ. ಇವಾಗ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿ ನೀರು ಒಂದು ಅರ್ಧ ಗ್ಲಾಸಷ್ಟು ಹಾಕಿ ಇವಾಗ ಪ್ಲೇಟನ್ನು ಮುಚ್ಚೋಣ. 10 ನಿಮಿಷಗಳ ಕಾಲ ಬೇಯಲಿ. ಇವಾಗ ಒಂದ್ಸಲಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಸಾಲದೇ ಇದ್ರೆ ಹಾಕ್ಕೊಳ್ಳಿ. ನೋಡಿ ಇವಾಗ ಒಂದ್ಸಲಿ ಓಪನ್ ಮಾಡೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ತಳ ಅಂಟಾಯ್ತಾ ಇಲ್ಲ, ಒಂದ್ಸಲಿ ಟೆಸ್ಟ್ ಮಾಡೋಣ. ತಳ ಅಂಟಿಲ್ಲ, ನೀಟಾಗಿ ಕುದೀತಾ ಇದೆ. ಇವಾಗ 10 ನಿಮಿಷ ಆದಮೇಲೆ ಸ್ಟವನ್ನು ಸ್ವಲ್ಪ ಲೋ ಫ್ಲೇಮ್ ಮಾಡಿ ನೋಡಿ ಈಗ ಚಿಕನ್ ಬೆಂದೈತಾ ಇಲ್ಲ ಅಂತ ಒಂದ್ಸಲಿ ಟೆಸ್ಟ್ ಮಾಡೋಣ. ನೋಡಿ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಈಸಿಯಾಗಿ ಕಟ್ ಆಗಬೇಕು, ಆವಾಗ ಬೆಂದೈತೆ ಅಂತ ಅರ್ಥ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದವರು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಗ್ರೇವಿ ಜಾಸ್ತಿನೇ ಹಾಕಿದ್ದೀನಿ, ಏಕೆಂದರೆ ರೈಸ್ಗೆ ಮುದ್ದೆಗೆ ಬೇಕಾಗುತ್ತೆ. ಅದಕ್ಕೆ ನೀವು ಸ್ವಲ್ಪ ನೀರು ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಅಷ್ಟು ಗ್ರೇವಿ ಇರಲ್ಲ. ನೋಡಿ ಇದು ಈಗ ತಿನ್ನಲು ಸಿದ್ಧ. ಇದನ್ನು ಯಾರು ಬೇಕಾದರೂ ಮಾಡ್ಕೋಬೋದು, ಬ್ಯಾಚುಲರ್ಸು ಎಲ್ಲ ತುಂಬ ಈಸಿಯಾಗಿ ಪ್ರಿಪರೇಷನ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.